विद्महे वैद्यराजाय धीमहि तन्नो धन्वन्तरिः प्रचोदयात्। नमामि धन्वन्तरिम् आदिदेवं सुरासुरैर्वन्दितपादपद्मं लोके जरारुग्भयमृत्युनाशं दातारमीशं विविधौषधीनां। ನಾವು ಬಳಸಬೇಕಾದಂಥ ನೀರು ಸ್ವಚ್ಛವಾಗಿರಬೇಕು, ಶುಚಿಯಾಗಿರಬೇಕು. ಆಯುರ್ವೇದ ಗ್ರಂಥಗಳಲ್ಲಿ ಜಲದ ಬಗ್ಗೆ ವಿವರಣೆಯನ್ನು ನೀಡ್ತಾ ದೂಷಿತ ಜಲ ಅಂದರೆ ಯಾವ ಜಲವನ್ನು ನಾವು ಉಪಯೋಗ ಮಾಡಬಾರ್ದು ಅದರ ಬಗ್ಗೆ ಒಂದು ವಿವರಣೆಯನ್ನು ನೀಡಿದ್ದಾರೆ. ಅದನ್ನು ಇಂದಿನ ದಿನ ನೋಡೋಣ. ಯಾವ ಜಲವು, ಯಾವ ನೀರು ಕ್ರಿಮಿಕೀಟಗಳಿಂದ ಒಳಗೊಂಡಿರ್ತದೋ, ಕ್ರಿಮಿಕೀಟಾದಿಗಳ ಮಲಗಳಿಂದ ಒಳಗೊಂಡಿರ್ತದೋ ಅದನ್ನು ನಾವು ಪಾನಕ್ಕಾಗಿ, ಸ್ನಾನಕ್ಕಾಗಿ ಉಪಯೋಗ ಮಾಡಬಾರ್ದು. ಹಾಗೆ ಯಾವ ಜಲಾಶಯದಲ್ಲಿ, ಯಾವ ನೀರಿನ ಆಗರದಲ್ಲಿ ಮೃತ ಪ್ರಾಣಿ ಪಕ್ಷಿಗಳಿರ್ತದೋ, ಮೃತ ಪ್ರಾಣಿ ಪಕ್ಷಿಗಳನ್ನು ನೋಡಿದಾಗ ಅಂತಹ ಜಲಾಶಯದಲ್ಲಿರುವಂಥ ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು ಅಂತೇಳಿ ಹೇಳಿದ್ದಾರೆ. ಇನ್ನು ಕಸ ಕಡ್ಡಿಗಳಿಂದ ಸೇರಿದಂತಹ, ಕಲ್ಮಶಗಳಿಂದ ಕೂಡಿರುವಂತಹ, ಕೊಳೆತ ಶವಗಳಿಂದ ಕೂಡಿರುವಂತಹ ಇಂತಹ ಜಲವನ್ನು ಸಹ ನಾವು ಉಪಯೋಗಿಸಬಾರದು ಅಂತ ಹೇಳಿ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ ಜಲಾಶಯವು ಕೆಸರಿನಿಂದ ಕೂಡಿರ್ತದೋ, ಕೆಸರಿನಿಂದ ಕೂಡಿ ನೀರಿನ ಬಣ್ಣವು ವಿಕೃತವಾಗಿರ್ತದೆಯೋ ಅಂತಹ ಜಲಾಶಯದ ನೀರನ್ನು ಸಹ ಪಾನಕ್ಕಾಗಿ ವಿಶೇಷವಾಗಿ ಉಪಯೋಗಿಸಬಾರದು ಅಂತೇಳಿ ಹೇಳಿದ್ದಾರೆ. ಇನ್ನು ಉಪಯೋಗಿಸುವಂಥ ನೀರನ್ನು ಹೇಳಬೇಕು ಅಂತೇಳಿದರೆ, ಹೊಸದಾಗಿ ಬಂದಿರುವಂತಹ ಮಳೆಯ ನೀರನ್ನು ನಿಷೇಧಿಸಿ ನಂತರ ಬರುವ ಮಳೆ ನೀರನ್ನು ಉಪಯೋಗಿಸಬೇಕು ಅಂತೇಳಿ ಹೇಳಿದ್ದಾರೆ. ಮಳೆಗಾಲದ ಪ್ರಥಮ ಮಳೆಗಾಲದ ನೀರು ಆಕಾಶದಲ್ಲಿರುವಂತಹ ಕಲ್ಮಶಗಳಿಂದ ಕೂಡಿ ಭೂಮಿಗೆ ಬರ್ತದೆ. ಹಾಗೂ ಭೂಮಿಯಲ್ಲಿ ಕಲ್ಮಶಗಳು ಕೂಡಿಕೊಂಡಿರ್ತದೆ. ಅದರ ಜೊತೆಗೆ ಮೊದಲ ಮಳೆಯ ನೀರು ಸೇರಿಕೊಳ್ಳೋದ್ರಿಂದ ಆ ನೀರು, ಆ ಜಲವು ಸಹ ಪಾನಕ್ಕೆ ನಿಷೇಧಿತ ಅಂಥೇಳಿ ಹೇಳಿದ್ದಾರೆ. ಹಾಗೂ ಇಂತಹ ನೀರನ್ನು ಉಪಯೋಗಿಸಬಾರದು. ಇನ್ನು ಯಾವ ನೀರಿನಲ್ಲಿ, ಜಲಾಶಯದಲ್ಲಿ ಇರುವಂತಹ ಮೀನುಗಳು, ಇತರ ಜಲಚರ ಪ್ರಾಣಿಗಳು ಯಾವುದೇ ಕಾರಣವಿಲ್ಲದೆ ಸಾವನ್ನಪ್ಪಿದರೆ, ಮೃತಪಟ್ಟರೆ ಅಂತಹ ಜಲಾಶಯದ ನೀರನ್ನು ಸಹ ಪಾನಕ್ಕಾಗಿ, ಸ್ನಾನಕ್ಕಾಗಿ ಇತ್ಯಾದಿ ಕಾರಣಗಳಿಗಾಗಿ ಉಪಯೋಗ ಮಾಡಬಾರದು ಅಂತೇಳಿ ಹೇಳಿದ್ದಾರೆ. ಇನ್ನು ದಿನನಿತ್ಯ ಉಪಯೋಗಿಸ್ತಾ ಇದ್ದಂತಹ ಜಲಾಶಯದ ನೀರು ಒಮ್ಮಿಂದೊಮ್ಮೆಲೆ ವಿಕೃತ ಬಣ್ಣವನ್ನು, ಬೇರೆ ಬಣ್ಣಗಳನ್ನು ಹೊಂದಿದರೆ ಅವುಗಳನ್ನು ಸಹ ಸ್ನಾನಕ್ಕಾಗಿ, ಪಾನಕ್ಕಾಗಿ, ಅಡುಗೆಗಳಿಗಾಗಿ ಉಪಯೋಗಿಸಬಾರದು ಅಂತೇಳಿ ಹೇಳಿದ್ದಾರೆ. ಇನ್ನು ಕೆಲವೊಂದು ಜಲಾಶಯಗಳ ನೀರು ಅದನ್ನು ಉಪಯೋಗಿಸಿದಾಗ, ಕುಡಿದಾಗ ಹಲ್ಲುಗಳು ಜುಮ್ ಜುಮ್ ಕುಟ್ತದೆ. ಇದು ಅತಿ ಶೀತದ ಅಥವಾ ಶೈಥಿಲ್ಯ ಗುಣದಿಂದಾಗಿ ಈ ರೀತಿ ಆಗಬಹುದು. ಇಂತಹ ಜಲಾಶಯದ ನೀರನ್ನು ಸಹ ನಾವು ಪಾನಕ್ಕಾಗಿ, ಸ್ನಾನಕ್ಕಾಗಿ ಹಾಗೂ ಅಡುಗೆ ಪದಾರ್ಥಗಳನ್ನು ಮಾಡೋದ್ರಲ್ಲಿ ಸಹ ಉಪಯೋಗಿಸಬಾರದು ಅಂತೇಳಿ ಹೇಳಿದ್ದಾರೆ. ಹೀಗೆ ವಿವಿಧ ರೀತಿಯ ಉದಾಹರಣೆಗಳನ್ನು ಕೊಟ್ಟು ಯಾವ ನೀರನ್ನು ನಾವು ತ್ಯಜಿಸಬೇಕು, ನಿಷೇಧಿಸಬೇಕು, ದಿನನಿತ್ಯದಲ್ಲಿ ಬಳಸಬಾರ್ದು ಅಂಥೇಳಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವಂತಹ ಈ ಉದಾಹರಣೆಗಳು ಸಾವಿರಾರು ವರ್ಷಗಳಷ್ಟು ಹಳೆಯದು. ಅಂತಹ ಸಂದರ್ಭದಲ್ಲಿ ಯಾವ ಕಾರಣಗಳಿಂದ ಮಲಿನವಾಗಬಹುದು ಹೇಳಿ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹಾಗೂ ಆ ಉದಾಹರಣೆಗಳು ಆ ಕಾಲಕ್ಕೆ ಸೀಮಿತವಾಗಿದೆ. ನಾವು ಇಂದಿನ ಕಾಲದಲ್ಲಿ, ಇಂದಿನ ಸಮಾಜದಲ್ಲಿ ಇಂತಹ ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ಈ ಎಲ್ಲ ಉದಾಹರಣೆಗಳನ್ನು ಸಹ ಇಂದು ನಾವು ಕನ್ಸಿಡರ್ ಮಾಡಿ ಅಂತಹ ಜಲವನ್ನು ಪೂರ್ತಿ ತ್ಯಜಿಸಬೇಕು.
ಅಥವಾ ಅಂತಹ ಜಲ ಇದ್ದರೆ ಅದನ್ನು ಪೂರ್ತಿ ಶೋಧನೆ ಮಾಡಿ ಪ್ಯೂರಿಫೈ ಮಾಡಿ ಅದನ್ನು ನಾವು ಪಾನಕ್ಕಾಗಿ, ಸ್ನಾನಕ್ಕಾಗಿ, ಅಡುಗೆಗಾಗಿ ಇತ್ಯಾದಿ ಕಾರಣಗಳಿಗಾಗಿ ನಾವು ಉಪಯೋಗಿಸಬಹುದಾಗಿದೆ.